ಎಲ್ರಿಗೂ ನಮಸ್ಕಾರ. ಸುಮಾರು ಜನ ನನಗೆ ಬೇಸಿಕ್ ಸ್ಟಿಚಸ್ ಹೇಳ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಇವತ್ತು ನಾನು ನಿಮಗೆ ಬೇಸಿಕ್ ಸ್ಟಿಚಸ್ನ ಹೇಳ್ಕೊಡ್ತಾ ಇದ್ದೀನಿ. ಬೇಸಿಕ್ ಸ್ಟಿಚಸ್ ಅಂದರೆ ಫಸ್ಟಿಗೆ ನಿಮಗೆ ಸ್ಲಿಪ್ ನಾಟ್ ಹಾಕೋಬೇಕು. ಆ ಸ್ಲಿಪ್ ನಾಟ್ ಹೇಗೆ ಮಾಡೋದು ಅಂತ ಇನ್ ಡೀಟೇಲ್ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನೀವು 2 ಫಿಂಗರ್ಸ್ನ ತಗೊಂಡು ಈ ಥ್ರೆಡ್ನ ಹೀಗೆ ಹೋಲ್ಡ್ ಮಾಡಬೇಕು. ನಿಮ್ಮ 2 ಫಿಂಗರ್ಸ್ಗೆ ಈ ರೀತಿ ಸುತ್ತಕೊಂಡು ನಿಮ್ಮ ಫಿಂಗರ್ಸ್ನ ಈ ರೀತಿ ಉಲ್ಟಾ ಟರ್ನ್ ಮಾಡಿ ಹೂಕ್, ಇವತ್ತು ನಾನು 4.5 mm ಸೈಜ್ ಹೂಕ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಯಾನ್ಸ್ಗೆ ಯಾವ್ಯಾವ ಹೂಕ್ ಸೈಜ್ ಯೂಸ್ ಮಾಡಬೇಕು ಅಂತಲೂ ಸುಮಾರು ಜನ ಕ್ವಶನ್ ಕೇಳಿದ್ರಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ಕವರ್ ಮಾಡ್ತೀನಿ. ಈಗ ಈ ರೀತಿ ಉಲ್ಟಾ ಮಾಡ್ಕೊಂಡ್ಮೇಲೆ ನೀವು ನಿಮ್ಮ ಹೂಕ್ನ ಇನ್ಸರ್ಟ್ ಮಾಡಬೇಕು. ಒಂದು ಥ್ರೆಡ್ನ ಈ ರೀತಿ ಮೇಲೆತ್ತಿ ಇನ್ನೊಂದು ಥ್ರೆಡ್ನ ಹೀಗೆ ಎಳ್ಕೋಬೇಕು ಹೊರಗಡೆಗೆ. ಸೊ ಇದನ್ನ ಈಗ ಟ್ವಿಸ್ಟ್ ಮಾಡಿದಾಗ ನಿಮಗೆ ನಾಟ್ ಸಿಗುತ್ತೆ, ಸ್ಲಿಪ್ ನಾಟ್. ಇದನ್ನು ಈ ರೀತಿ ಎಳಿಬೇಕು. ಸೊ ಹಿಯರ್ ಈಸ್ ಯುವರ್ ಸ್ಲಿಪ್ ನಾಟ್. ಸೊ ನೀವು ಯಾವುದೇ ಸ್ಟಿಚ್ ಮಾಡಬೇಕಾದ್ರೂ ಫಸ್ಟ್ಗೆ ಸ್ಲಿಪ್ ನಾಟ್ ಕ್ರಿಯೇಟ್ ಮಾಡಬೇಕು. ಸ್ಲಿಪ್ ನಾಟ್ ಕ್ರಿಯೇಟ್ ಮಾಡಬೇಕು ಅಂತ ಇವಾಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಒಂದ್ಸರಿ ತೋರಿಸ್ತೀನಿ ನೋಡಿ. 2 ಫಿಂಗರ್ಸ್ಗೆ ಈ ರೀತಿ ಇದನ್ನು ಸುತ್ತಕೊಂಡು ಹಿಂಗೆ ಟರ್ನ್ ಮಾಡಿ ಹುಕ್ನ ಇನ್ಸರ್ಟ್ ಮಾಡಿ ಈ ಹಿಂದ್ಗಡೆದು ಸೆಕೆಂಡ್ ಯಾನ್ ಏನಿದೆ ಅದನ್ನು ಯು ಹ್ಯಾವ್ ಟು ಪುಲ್ ಔಟ್ ವಿತ್ ಯೋರ್ ಹುಕ್. ಆಮೇಲೆ ಹಿಂಗೆ ಟರ್ನ್ ಮಾಡಿದಾಗ ಯು ಹ್ಯಾವ್ ಫಾರ್ಮ್ಡ್ ಯೋರ್ ನಾಟ್. ಸೊ ದಿಸ್ ಈಸ್ ದ ಸ್ಲಿಪ್ ನಾಟ್. ಈಗ ಸ್ಲಿಪ್ ನಾಟ್ ಮಾಡಾದ್ಮೇಲೆ ಚೈನ್ ಸ್ಟಿಚಸ್. ಚೈನ್ಸ್ ನಿಮ್ಗೆ ಎಷ್ಟು ಚೈನ್ಸ್ ಬೇಕು ಅದನ್ನು ಈ ರೀತಿ ನೀವು ಹಾಕೋತಾ ಹೋಗಬೇಕು. ನಿಮ್ಗೆಲ್ಲಾದರೂ ಇನ್ ಬಿಟ್ವೀನ್ ತಪ್ಪಾಯಿತು ಅಂತ ಹೇಳಿದ್ರೆ ನೀವು ಹೀಗೆ ಸ್ಟಿಚಸ್ನ ತೆಗಿಬೋದು. ಸೊ ಈ ಸ್ಲಿಪ್ ನಾಟಿಂದ ಚೈನ್ ಹೇಗೆ ಹಾಕ್ತೀರಾ ಅಂದರೆ ಯು ವಿಲ್ yarn over, pull out the yarn. That is your chain stitch. Yarn over, pull out the yarn. Yarn over, pull out the yarn. That is your chain stitch. ಸೊ ನಾನೀಗ 5 ಚೈನ್ ಸ್ಟಿಚಸ್ನ ಹಾಕ್ತೆ. ಇಲ್ಲಿಗೆ ಫಸ್ಟ್ ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸಿಂಗಲ್ ಕ್ರೋಶೆ ಮಾಡೋದಕ್ಕೆ ಫಸ್ಟ್ ಇದೇನಿದೆ ಇದನ್ನು ನೀವು ಸ್ಕಿಪ್ ಮಾಡ್ತೀರಾ. ಸ್ಕಿಪ್ ಮಾಡಿ ಸೆಕೆಂಡ್ ಸ್ಟಿಚ್ಗೆ ಯು ವಿಲ್ ಇನ್ಸರ್ಟ್ ಯುವರ್ ಹುಕ್, ಪುಲ್ ಔಟ್ ದಿ ಯಾರ್ನ್. ಈಗ ನೀವು 2 ಲೂಪ್ಸ್ ಫಾರ್ಮ್ ಆಗಿದೆ. ಈ 2 ಲೂಪ್ಸ್ ಒಳಗಡೆಯಿಂದ ಯು ವಿಲ್ yarn ಓವರ್ ಆ್ಯಂಡ್ ಪುಲ್ ಔಟ್ ದಿ ಯಾರ್ನ್. ಸೊ ದಟ್ ಈಸ್ ಯುವರ್ ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸ್ದೆ. ಇನ್ಸರ್ಟ್ ಯುವರ್ ಹುಕ್, pull out the yarn. You have formed 2 loops. So yarn over and pull through those 2 loops. That's your single crochet. ಈಗ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಬೇಸಿಕ್ ಸ್ಟಿಚಸ್ ಬಂದು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಡಬಲ್ ಟ್ರಿಪಲ್. ಇವಾಗ ಇದುವರೆಗೂ ನಾನು ಟ್ಯುಟೋರಿಯಲ್ ಮಾಡಿರೋದ್ರಲ್ಲಿ ನಿಮಗೆ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಹಾಗೆ ಪಫ್ ಸ್ಟಿಚ್ನೆಲ್ಲ ಯೂಸ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಹೇಗೆ ಮಾಡೋದು ಅಂತ ಬಿಗಿನರ್ಸ್ಗೆ ನಾನು ಈ ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಏನೇನು ಸ್ಟಿಚಸ್ ಹೇಳ್ಕೊಡ್ತೀನೋ ಅದರದ್ದು ಒಂದು ಡೀಟೇಲ್ ಎಕ್ಸ್ಪ್ಲೇಷನ್ ಇರೋ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಸೊ ಇವಾಗ ನಾನು ಸದ್ಯಕ್ಕೆ ಹೇಳ್ಕೊಟ್ಟಿರೋ ಸ್ಟಿಚಸ್ಸು ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಪಫ್ ಸ್ಟಿಚ್. ಇನ್ನೊಂದಿದೆ ಡಬಲ್ ಟ್ರಿಪಲ್ ಅಂತ, ಅದನ್ನು ಇದರಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಬಂದು ಸಿಂಗಲ್ ಕ್ರೋಶೆ. ಈಗ ಡಬಲ್ ಕ್ರೋಶೆ. ಡಬಲ್ ಕ್ರೋಶೆಗೆ ನೀವು 3 ಚೈನ್ ಸ್ಟಿಚಸ್ ಹಾಕ್ತೀರಾ. ಇದು ನಿಮ್ಮ ಫಸ್ಟ್ ಡಬಲ್ ಕ್ರೋಶೆ ಕನ್ಸಿಡರ್ ಆಗುತ್ತೆ. ಸೊ ಯು ವಿಲ್ ಟರ್ನ್ ಯುವರ್ ವರ್ಕ್ ಆ್ಯಂಡ್ ದೆನ್ yarn ಓವರ್ ಒನ್ಸ್. ನೀವು ಸಿಂಗಲ್ ಕ್ರೋಶೆಗೆ ಫಸ್ಟ್ yarn ಓವರ್ ಮಾಡಲ್ಲ, ಹಾಗೆ ನೀವು ನಿಮ್ಮ ಹುಕ್ನ ಸ್ಟಿಚ್ ಒಳಗಡೆ ಇನ್ಸರ್ಟ್ ಮಾಡ್ತೀರಾ. ಬಟ್ ಇವಾಗ ಯು ವಿಲ್ ಫಸ್ಟ್ yarn ಓವರ್ ಆ್ಯಂಡ್ ದೆನ್ ಇನ್ಸರ್ಟ್ ಯುವರ್ ಹುಕ್, ಪುಲ್ ಔಟ್ ದಿ yarn. ಈಗ ನಿಮ್ಮಲ್ಲಿ 3 ಲೂಪ್ಸ್ ಫಾರ್ಮ್ ಆಗಿದೆ. ಸೊ ಆ 3 ಲೂಪ್ಸ್ಗೆ ನೀವೇನು ಮಾಡ್ತೀರಾ ಅಂದರೆ ಫಸ್ಟ್ ಯು ವಿಲ್ yarn ಓವರ್ ಆ್ಯಂಡ್ pull through 2 loops. Again you will yarn over and pull through 2 more loops. This is your
double crochet, yarn over, insert your hook, pull out the yarn, yarn over, pull through 2 loops, yarn over and pull through 2 more loops. ಸೊ ಫಸ್ಟ್ ರೋ ನಾವು ಸಿಂಗಲ್ ಕ್ರೋಶೆ ಮಾಡಿದ್ವಿ, ಸೆಕೆಂಡ್ ರೋ ಡಬಲ್ ಕ್ರೋಶೆ ಮಾಡಿದ್ವಿ. ಈಗ ಹಾಫ್ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಫ್ ಡಬಲ್ ಕ್ರೋಶೆಗೆ ಫಸ್ಟ್ ನೀವು ಒಂದು ಚೈನ್ ಹಾಕ್ತೀರಾ, ಯು ವಿಲ್ ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ yarn over, insert your hook, pull out the yarn. You have formed 3 loops. ಡಬಲ್ ಕ್ರೋಶೆ ತರಾನೇ 3 ಲೂಪ್ಸ್ ಫಾರ್ಮ್ ಆಗಿದೆ. ಈಗ ಡಬಲ್ ಕ್ರೋಶೆಗೆ ನೀವು yarn over ಮಾಡಿ 2 ಲೂಪ್ಸ್ ಇಂದ ಹೊರಗೆ ತೆಗಿತಾ ಇದ್ರಿ. ಡಬಲ್ ಕ್ರೋಶೆಗೆ ನೀವು yarn over ಮಾಡಿ 2 ಲೂಪ್ಸ್ ಇಂದ ಹೊರಗೆ ತೆಗಿತಿದ್ರಿ, ಹಾಗೆ ಇನ್ನೂ 2 ಲೂಪ್ಸ್ ಫಾರ್ಮ್ ಆಗ್ತಿತ್ತು, ಅದರಿಂದಾನು ಹೊರಗೆ ತೆಗಿತಿದ್ರಿ. ಆದ್ರೆ ಇಲ್ಲಿ ಯು ವಿಲ್ yarn over and pull through all the 3 loops. That is half double crochet. ಹಾಫ್ ಅಲ್ಲೇ ನೀವು ಇದನ್ನ ಮುಗಿಸ್ತಾ ಇದ್ದೀರಾ. ಸೊ ದಟ್ಸ್ ಕಾಲ್ಡ್ ಹಾಫ್ ಡಬಲ್ ಕ್ರೋಶೆ. yarn over, insert your hook, pull out the yarn over and pull through all the 3 loops. That is your half double crochet. ಈಗ ಇದನ್ನೆಲ್ಲ ತೆಗಿತೀನಿ, ಟ್ರಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಸೊ ಈಗ ಫಸ್ಟ್ ರೋನಲ್ಲಿ ನಾವು ಸಿಂಗಲ್ ಕ್ರೋಶೆ ಮಾಡಿದ್ದೀವಿ, ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ನೀವು ಕಲ್ತ್ಕೊಂಡ್ರಿ, ಹಾಫ್ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರಿ. ಈಗ ಟ್ರಬಲ್ ಕ್ರೋಶೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಟ್ರಬಲ್ ಕ್ರೋಶೆಗೆ 1 2 3 4 ಚೈನ್ಸ್ ಹಾಕ್ತೀರಾ, 4 ಚೈನ್ ಸ್ಟಿಚಸ್. ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ yarn over twice. ಡಬಲ್ ಕ್ರೋಶೆಗೆ ನೀವು you will yarn over once. ಅದೇ ಟ್ರಬಲ್ ಕ್ರೋಶೆಗೆ you will yarn over twice. Insert your hook, pull out the yarn over and pull through 2 loops, yarn over, pull through 2 loops, yarn over and pull through 2 more loops. ಸೊ ಟ್ರಬಲ್ ಕ್ರೋಶೆಗೆ ನೀವು 3 ಟೈಮ್ಸ್ ಮಾಡ್ತೀರಾ. ಡಬಲ್ ಕ್ರೋಶೆಗೆ ಟ್ವೈಸ್, ಸಿಂಗಲ್ ಕ್ರೋಶೆಗೆ ಒನ್ಸ್, ಟ್ರಬಲ್ ಕ್ರೋಶೆಗೆ ಥ್ರೈಸ್. yarn over twice, insert your hook, pull out the yarn over, pull through 2 loops, yarn over, pull through 2 loops, yarn over and pull through 2 more loops. This is your triple crochet. This is your triple crochet. ಸೊ ನಾನಿವಾಗ ನಿಮಗೆ ಆಲ್ ದ ಬೇಸಿಕ್ ಸ್ಟಿಚಸ್, ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ ಆ್ಯಂಡ್ ಟ್ರಿಪಲ್ ಕ್ರೋಶೆನ ಹೇಳ್ಕೊಟ್ಟೆ. ಇವಾಗ ಡಬಲ್ ಟ್ರಿಬಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಡಬಲ್ ಟ್ರಿಬಲ್ ಮಾಡೋದಕ್ಕೆ ಫಸ್ಟು ಸಿಂಗಲ್ ಬರುತ್ತೆ, ನೆಕ್ಸ್ಟ್ ಡಬಲ್ ಬರುತ್ತೆ, ಟ್ರಿಬಲ್ ಬರುತ್ತೆ, ಅದಾದ್ಮೇಲೆ ಬರೋದು ಡಬಲ್ ಟ್ರಿಬಲ್. ಸೊ ನಿಮಗೆ ಆಲ್ರೆಡಿ ಅರ್ಥ ಆಗಿದೆ ಅನ್ಕೋತೀನಿ. ಸಿಂಗಲ್ ಕ್ರೋಶೆಗೆ ಯು ಆರ್ ನಾಟ್ ಗೋಯಿಂಗ್ ಟು yarn over, ಡಬಲ್ ಕ್ರೋಶೆಗೆ ಯು ಗೋಯಿಂಗ್ ಟು yarn over ಒನ್ಸ್, ಟ್ರಿಪಲ್ ಕ್ರೋಶೆಗೆ ಯು yarn over ಟ್ವೈಸ್. ಈಗ ಡಬಲ್ ಟ್ರಿಬಲ್ಗೆ ಯು ವಿಲ್ yarn over ಥ್ರೈಸ್. ಸೊ ಚೈನ್ ಸ್ಟಿಚಸ್ ಬಂದು 1 2 3 4 5 ಚೈನ್ ಸ್ಟಿಚಸ್ ಹಾಕ್ತೀರಾ. ನಾವು ಯು ವಿಲ್ ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ ಯು ವಿಲ್ yarn over ಥ್ರೈಸ್, ನಾಟ್ ಟ್ವೈಸ್, ಥ್ರೈಸ್. ಟ್ವೈಸು ಟ್ರಿಪಲ್ ಕ್ರೋಶೆಗೆ, ಒನ್ಸ್ ಡಬಲ್ ಕ್ರೋಶೆಗೆ. Insert your hook, pull out the yarn over, pull through 2 loops, yarn over, pull through 2 loops, yarn over, pull through 2 loops, yarn over and pull through 2 more loops. So 4 times ಮಾಡ್ತೀರಾ. ನಾನು ನನ್ನ ಟ್ಯುಟೋರಿಯಲ್ಸಲ್ಲೆಲ್ಲ ತೋರಿಸಿರೋದು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಆ್ಯಂಡ್ ಅಷ್ಟೇ. ಡಬಲ್ ಟ್ರಿಬಲು ನಾನು ಇನ್ನೂ ತೋರಿಸಿಲ್ಲ, ನೆಕ್ಸ್ಟ್ ಟ್ಯುಟೋರಿಯಲಲ್ಲಿ ತೋರಿಸ್ತೀನಿ. ಈ ಟ್ಯುಟೋರಿಯಲ್ ವಿಡಿಯೋಲಿ ನಾನು ಬೇಸಿಕ್ ಸ್ಟಿಚಸ್ನ ನಿಮ್ಗೆ ಹೇಳ್ಕೊಟ್ಟೆ. ಅದರಲ್ಲಿ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಆ್ಯಂಡ್ ಡಬಲ್ ಟ್ರಿಪಲ್ ಹೇಳ್ಕೊಟ್ಟಿದ್ದೀನಿ. ಸೊ ಡಬಲ್ ಟ್ರಿಪಲ್ನ ಯೂಸ್ ಮಾಡಿಕೊಂಡು ನೀವು ಪ್ರಾಜೆಕ್ಟ್ ಮಾಡೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಅಪ್ಕಮಿಂಗ್ ವಿಡಿಯೋಸಲ್ಲಿ. ಸೊ ಈಗ ಪಫ್ ಸ್ಟಿಚ್ನ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಯು ವಿಲ್ ಚೈನ್ 3, ಟರ್ನ್ ಯೋರ್ ವರ್ಕ್ ಆ್ಯಂಡ್ ದೆನ್ yarn over, insert your hook,
pull out the yarn, and you will pull the yarn to this yarn, 3 chains ಏನಿದೆ ಅದ್ರ ಈಕ್ವಿವ್ಯಾಲೆಂಟ್ಗೆ ನೀವು ಇದನ್ನ ಪುಲ್ ಮಾಡ್ತೀರಾ. Again you'll yarn over and insert your hook to the same stitch, pull your yarn over, insert your hook, pull out the yarn and pull it. ಇದಕ್ಕೆ ಸಮವಾಗಿ ಪುಲ್ ಮಾಡ್ತೀರಾ. ಸೊ you'll do it 5 times. ಇದನ್ನು ನೀವು 5 times ಮಾಡ್ತೀರಾ. ಆಮೇಲೆ you yarn over and pull through all the loops. Then you'll slip stitch and lock it. ಇದು puff stitch. Again you'll yarn over, insert your hook, pull out the yarn and pull through 2 loops, pull through 2 loops. ಡಬಲ್ ಕ್ರೋಶೆ ಮಾಡಿ ಇದನ್ನ ಲಾಕ್ ಮಾಡ್ತೀರಾ. ದಿಸ್ ಈಸ್ ಯೋರ್ ಪಫ್ ಸ್ಟಿಚ್. ಇದನ್ನ ನಾನು ನನ್ನ ಟ್ಯುಟೋರಿಯಲ್ ವಿಡಿಯೋಸಲ್ಲಿ ನಿಮಗೆ ತೋರಿಸಿದ್ದೀನಿ. ಸೊ ದೀಸ್ ಆರ್ ದ ಬೇಸಿಕ್ ಸ್ಟಿಚಸ್ ಆಸ್ ಆಫ್ ನೌ. ನೆಕ್ಸ್ಟ್ ನಾನು ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಯಾವ್ಯಾವ ಸ್ಟಿಚಸ್ನ ಯೂಸ್ ಮಾಡ್ತೀನಿ, ಅದನ್ನು ಹೇಗೆ ಹಾಕಬೇಕು ಅಂತ ಡೀಟೇಲ್ಡ್ ಎಕ್ಸ್ಪ್ಲೇಷನ್ ಒಂದು ವಿಡಿಯೋ ಮಾಡ್ತೀನಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ಸಿಂಗಲ್ ಕ್ರೋಶೆ, ಯು ವಿಲ್ ನಾಟ್ yarn over, just insert your hook, pull out the yarn and pull through 2 loops. This is your single crochet. For double crochet, you'll yarn over, insert your hook, pull out the yarn, pull through 2 loops, yarn over and pull through 2 loops. This is your double crochet. Other triple crochet ge you'll yarn over twice, insert your hook, pull out the yarn over, pull through 2 loops, yarn over, pull through 2 loops, yarn over and pull through 2 more loops. This is triple crochet. Double treble ge you'll yarn over thrice, insert your hook, pull out the yarn over and pull through 2 loops, yarn over and pull through 2 loops, yarn over and pull through 2 loops, yarn over and pull through 2 more loops. ಅದು ಡಬಲ್ ಟ್ರಿಪಲ್. ಅದೇ ಹಾಫ್ ಡಬಲ್ ಕ್ರೋಶೆಗೆ ಏನು ಮಾಡ್ತೀರಾ ಇದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಸ್ಟಿಚಸ್.